ಗೆ ಈ ಎಳ್ಳಿಕಾಯಿ ಹೆಂಗೋ ಚೆನ್ನಾಗಿ ಬಿಟ್ಟಿದಾವಲ್ವಾ, ಚೆನ್ನಾಗಿ ಅಲೆನೇ ಆಗಿದಾವೆ. ಈ ಎಳ್ಳಿಕಾಯಿ ಏನಾದ್ರೂ ಉಪ್ಪಿನಕಾಯಿ ಹಾಕಿ ತಗೊಂಡೋದ್ರೆ ತುಂಬಾ ಚೆನ್ನಾಗಿ ಖರ್ಚಾಗುತ್ತೆ. ಅದಕ್ಕೆ ಇದೇನೋ ಪಿತ್ತು ಕೊಳ್ಳೇದಂತೆ ಎಳ್ಳಿಕಾಯಿ. ಹೂ ಕಣೆ ಸುಜಿ, ಪಿತ್ತ ಆಗಿರೋರು ಎಳ್ಳಿಕಾಯಿ ಉಪ್ಪಿನಕಾಯಿ ತಿಂದ್ರೆ ಪಿತ್ತ ಕಡಿಮೆ ಆಗುತ್ತಂತೆ. ಬಾ ಇವಾಗ ಮಾವಿನಕಾಯಿ ಉಪ್ಪಿನಕಾಯಿ ಚೆನ್ನಾಗಿ ಖರ್ಚಾಗ್ತೈತೆ. ಇವಾಗ ಎಳ್ಳಿಕಾಯಿ ಉಪ್ಪಿನಕಾಯಿ ಮಾಡಿ ಮಾರಾಟ ಮಾಡೋಣ. ಅಂಗಡಿಗೂ ತಗೊಂಡೋಗಿ ಕೊಡೋಣ. ಎಳ್ಳಿಕಾಯಿ ಉಪ್ಪಿನಕಾಯಿ ಬೇಕಾಗಿರೋರು ಎಳ್ಳಿಕಾಯಿ ತಗೊಂತಾರೆ, ಮಾವಿನಕಾಯಿ ಬೇಕಾಗಿರೋ ಮಾವಿನಕಾಯಿ ತಾಂತಾರೆ. ಆಮೇಲೆ ಯಾರಾದ್ರೂ ನಿಂಬೆಹಣ್ಣಿನ ಗಿಡ ಹಾಕಿದ್ರೆ ನಿಂಬೆಹಣ್ಣು ತಗೊಂಬಂದು ನಿಂಬೆಹಣ್ಣಿನ ಉಪ್ಪಿನಕಾಯಿನೂ ಮಾಡೋಣ. ಎಲ್ಲ ತರದ ಉಪ್ಪಿನಕಾಯಿ ನಾವು ಮಾಡ್ತೀವಿ ಅಂತ ಗೊತ್ತಾದ್ರೆ ಎಲ್ಲ ನಮ್ಮ ಹತ್ರನೇ ತಾಂತಾರೆ ಕಣೆ ಸೂಜಿ. ಅವಾಗ ನಾವ್ ಅಂದ್ಕೊಂಡಂಗೆ ಹೆಚ್ಚು ಹೆಚ್ಚು ಲಾಭ ಮಾಡ್ಕೊಂಡು ನಾವೊಂದು ಹೊಸ ಮನೆ ಕಟ್ಟಿಸ್ಬೋದು. ಬಾ. ಅದಕ್ಕೆ ನನಗೂ ಅಷ್ಟೇನೆ, ಆದಷ್ಟು ಬೇಗ ಹೊಸ ಮನೆ ಕಟ್ಟಿಸ್ಬೇಕಪ್ಪ ಅಂತ ಹೇಳಿ ಆಸೆ ಐತಿ. ಅದಕ್ಕೆ ಮತ್ತಿಗೆ ಏನಾದ್ರು ಮಾಡ್ಬೇಕು ಅಂತ ಅನ್ಕೊಂತಿದ್ದೆ. ಹೆಂಗು ನನಗೆ ಉಪ್ಪಿನಕಾಯಿ ಮಾಡೋದು ಚೆನ್ನಾಗಿ ಗೊತ್ತಲ್ಲ, ಅದಕ್ಕೆ ಉಪ್ಪಿನಕಾಯಿ ಮಾಡಕ್ ಹೇಳಿದ್ದು. ನೀವು ನನ್ನ ಜೊತೆ ಬಂದಿರಕ್ಕೆ ಹೆಂಗೋ ನಾವಿಬ್ರು ಸೇರ್ಕೊಂಡು ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗೋಣ. ಅತ್ತಿಗೆ ನಡೀರಿ ಹೋಗೋಣ ಮಂತಕ್ಕೆ. ಅಲ್ಲಿ ಬರ್ತಾ ಇರೋರು ಅದೇ ನಿಮ್ ತವ್ರ ಮನೆ ಲಕ್ಷ್ಮಕ್ಕ ಅಂತ ಇದಾರಲ್ಲ, ಅವ್ರ ಯಜಮಾನ್ರಲ್ವಾ? ಕಣೆ ಸುಜಿ, ಅಯ್ಯಪ್ಪನೇ ಸೇನಪ್ಪ ಅಂತ ಹೇಳಿ ಅವನ ಹೆಸರು. ಗೊತ್ತಿಲ್ವೇ ನಿನಗೆ? ಯಾಕೋ ಬರ್ತಾ ಇದ್ದಾನೆ. ಗೌರಿಯರ್ ಮನೆಗೆ ಹೋಗ್ತಾ ಇರ್ಬೇಕೇನೋ ಗೌರಿನ ನೋಡ್ಕೊಂಡು ಹೋಗಕ್ಕೆ. ನಡಿ, ನಮ್ಗೆ ಏನ್ ಬೇಕು ಇವ್ರ ಮನೆ ಸುದ್ದಿ ಕಟ್ಕೊಂಡು ಹೋಗೋಣ. ನಾ ಮೊದ್ಲು ಇವನ್ನೆಲ್ಲ ಕೊಯ್ದು ಅಚ್ಚಕಡೆ ತೊಳೆದು ಉಪ್ಪಿನಕಾಯಿ ಹಾಕೋಣ. ಉಪ್ಪಿನಕಾಯಿ ಹಾಕಿದ್ರೆ ಜಲ್ದು ಕಳಿತಾವಿನ 2 ದಿವಸದಾಗೆ ಮಾರ್ಕೊಂಡ್ ಬರ್ಬೋದು ಅವಾಗ. ಏನಮ್ಮ ನೇತ್ರ, ಚೆನ್ನಾಗಿದ್ದೀರಾ? ಏನಮ್ಮ ಸೂಜಿ ಅಲ್ವಾ ನಿನ್ನ ಹೆಸರು? ಚೆನ್ನಾಗಿದ್ದೀರಾ ಇಬ್ರು? ಏನ್ ಸಮಾಚಾರ? ಏನೋ ತಗೊಂಡು ಹೋಗ್ತಾ ಇದ್ದೀರಾ? ಚೆನ್ನಾಗಿದ್ದೀವಿ. ಬಾರೆ ಸೂಜಿ ಹೋಗೋಣ, ನಮಗೆ ಟೈಮ್ ಆಗುತ್ತೆ. ಅಯ್ಯೋ ಹಿರಿಯತ್ತಿಗೆ ಮಾತಾಡಿಸ್ತಾ ಇದ್ದಾರೆ, ಮಾತಾಡ್ಸಂಗ್ ಹಂಗೆ ಹೋಗಕ್ಕಾಗತ್ತಾ? ನಿನ್ ತವ್ರ ಮನೆಯವರು ಅವ್ರನ್ನ ಮಾತಾಡ್ಸಲ್ವಾ ಅತ್ತಿಗೆ? ಅಣ್ಣ ಚೆನ್ನಾಗಿದ್ದೀರಾ? ಲಕ್ಷ್ಮಕ್ಕಾಯಿ ಚೆನ್ನಾಗೈತಾ? ಊರಲ್ಲಿ ಎಲ್ರು ನಮ್ಮ ಮಾವರು ಎಲ್ರು ಚೆನ್ನಾಗಿದ್ದಾರಾ? ಹೂನಮ್ಮ, ಎಲ್ಲರೂ ಚೆನ್ನಾಗಿದ್ದಾರೆ. ನೇತ್ರ, ನಿಮ್ಮ ಅಪ್ಪಂದು ಸುದ್ದಿ ಗೊತ್ತಾಯ್ತೇನಮ್ಮ ನಿನಗೆ? ನಮ್ಮ ಅಪ್ಪನ ಸುದ್ದಿನ? ಏನದು ಗೊತ್ತಿಲ್ವಾ? ಅದೇ ಏನು ಅಂತ ಹೇಳ್ರಿ, ಗೊತ್ತೋ ಇಲ್ವೋ ಅಂತ ಆಮೇಲೆ ಹೇಳ್ತೀನಿ. ಅದೇ ನಾನು ಉಪ್ಪಿನಕಾಯಿ ಮಾಡ್ತಾ ಇರೋದು ನಮ್ಮ ಅಪ್ಪಗೆ ಗೊತ್ತಾಯ್ತಾ? ಅದನ್ನ ಹೇಳ್ತಾ ಇದ್ದೀರಾ? ನಮ್ಮ ಅಪ್ಪ ನಿಮ್ಮ ಹತ್ರ ಎಲ್ಲ ಹೇಳಿರ್ಬೇಕೇನೋ, ಅದನ್ನ ಕೇಳ್ತಾ ಇರ್ಬೇಕೇನೋ ಅಲ್ವಾ? ಹೌದಾ, ಉಪ್ಪಿನಕಾಯಿ ಮಾಡ್ತಾ ಇದ್ದೀರಾ ನೀವು ವ್ಯಾಪಾರನ? ಮಾಡ್ರಿ. ಆದರೆ ವಿಷಯ ಅದಲ್ಲಮ್ಮ, ಇನ್ನೊಂದು ಬೇರೆ ವಿಷಯ ಐತೆ. ನಿನಗೆ ಗೊತ್ತಿಲ್ಲ ಅನ್ಸುತ್ತೆ. ನಿನಗೆ ಗೊತ್ತಿದ್ರೆ ಇಷ್ಟೊತ್ತಿನ ತಕನ ಇಲ್ಲಿ ನಿಂತ್ಕೊಂಡಿರ್ತಿರ್ಲಿಲ್ಲ. ಇಷ್ಟೊತ್ತಿಗೆ ಊರಿಗೆ ಹೊಡ್ತಿದ್ದೆ ನೀನು. ನಾನು ನಮ್ಮ ಗೌರಿನ ನೋಡ್ಕೊಂಡು ಹೋಗಕ್ಕೆ ಬಂದಿದ್ದೆ. ನಮ್ಮ ಅಮ್ಮಯ್ಯ ಹೋಗಿ ನೋಡ್ಕೊಂಬ, ಅವ್ಳು ಬಸ್ರಿ ಅಲ್ಲ ಅಂತ ಹೇಳಿ ಗೊತ್ತಾಗಿ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೋ ಏನೋ. ಅವ್ರ ಅತ್ತೆ ಅವಳ ಗಂಡ ಏನಂತಂದ್ರೋ ಏನೋ. ಹೋಗಿ ಒಂದ್ಸಲ ನೋಡ್ಕೊಂಬರೋಗು ಅಂತೇಳಿ ನಮ್ಮ ಅಮ್ಮನೂ ನನ್ನ ಹೆಂಡ್ತಿನೂ ಹೇಳಿದ್ರು. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನನ್ನ ಹೆಂಡ್ತಿ ಏನಾದರೂ ಬರಂಗಿದ್ದಿದ್ರೆ ಅವಳು ಬತ್ತಿದ್ಲು. ಈಗ ಅವಳು ಬಾಣ್ತಿ ಅಲ್ವಾ, ಬರೋಕ್ಕಾಗಲ್ಲ. ಅದಕ್ಕೆ ನೀನೇ ಹೋಗಿ ನೋಡ್ಕೊಂಬ ಅಂತ ನಾ ಹೇಳಿದ್ಲು. ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೆ. ಹಂಗೆ ನೀವು ಸಿಕ್ಕಿದ್ರೆಲ್ಲ ಮಾತಾಡಿಸ್ದೆ. ಹಂಗಾರೆ ನಿನಗೆ ಗೊತ್ತಿಲ್ಲ ಏನು ವಿಷಯನೂ? ಅಯ್ಯೋ, ನೀವು ಯಾಕಾದ್ರೂ ಬರ್ಲಿ, ಅದೇನು ವಿಚಾರ ಅಂತೇಳಿ ಮೊದಲು ಹೇಳ್ರಿ. ಏನೂ ಇಲ್ಲ, ಒಂದು ಸ್ವಲ್ಪ ನೀನು ಧೈರ್ಯ ತಗೋಬೇಕು. ಯಾಕೆಂದರೆ ಇದು ನಿಮ್ಮ ಮನೆ ಮರ್ಯಾದೆ ಪ್ರಶ್ನೆ. ಮರ್ಯಾದೆ ಹೋಗೋಂಥ ಪ್ರಶ್ನೆನಾ? ಅದೇನು ಅಂತ ಹೇಳಪ್ಪ ಸಿನಣ್ಣ. ಮೊದಲು ನೀನು ಸುಮ್ಮನೆ ತಲೆಗೆ ಹುಳ ಬಿಡಬೇಡ. ನನಗೆ ತಲೆ ಕೆಟ್ಟಂಗೆ ಆಗ್ತೈತೆ. ಏನಾಗೈತಪ್ಪ, ನಮ್ಮ ಅಪ್ಪಗೆ ಏನಾದರೂ ಹುಷಾರಿಲ್ವಾ ಏನು ಅಂತಾನ? ಏನಾಗೈತೆ ಹೇಳು. ಅದು ನಿಮ್ಮ ಅಪ್ಪಯ್ಯ 2ನೇ ಹೆಂಡ್ತಿನೂ ಮತ್ತೆ ಮಕ್ಳೂ ಊರಿಗೆ ಕರ್ಕೊಂಬಂದೈತಿ. ಈಗ ನಮ್ಮೂರಾಗೇನೆ ಮನೆ ಮಾಡ್ಕೊಟ್ಟೈತಿ ನಿಮ್ಮ ಅಪ್ಪಯ್ಯ. ನಿಮ್ಮ ಚಿಕ್ಕಮ್ಮನ ಮಕ್ಳೂ ಊರಿಗೆ ಬಂದಿದ್ದಾರೆ. ಏನಂದೆ ನೀನು? ಏನಂದೆ? ಹ್ಞೂ ಕಣಮ್ಮ ನೇತ್ರ, ನಾನು ಹೇಳಿದ್ದು ಅದನ್ನೇ, ನೀನು ಕೇಳಿಸ್ಕೊಂಡಿದ್ದು ಅದನ್ನೇನೆ. ನಿಮ್ಮ ಅಪ್ಪಯ್ಯ 2ನೇ ಹೆಂಡ್ತಿನ ಮತ್ತೆ ಮಕ್ಳೂ ಊರಿಗೆ ಕರ್ಕೊಂಬಂದೈತೆ. ಹೋಗಿ ಬೇಕಂದ್ರೆ ನೀನೇ ನೋಡೋಗಿ ಹೋಗಿ. ನಿನಗೆ ವಿಷಯ ಗೊತ್ತಿಲ್ವೇನೋ ಅಂತ ಹೇಳಿ ಹೇಳ್ದೆ. ನೋಡು, ಹಿಂಗೆ ಆಘಾತ ಆಗುತ್ತೆ ಅಂತಾನೆ ಮತ್ತೆ ನಾನು ಮುಂಚೆನೇ ಹೇಳ್ದೆ, ಒಂದು ಸ್ವಲ್ಪ ಧೈರ್ಯ ತಂದ್ಕ ಅಂತಾನ. ಏನ್ ಹೇಳ್ತಾ ಇದ್ದೀರಾ ಚಿನ್ನಣ್ಣ ನೀವು? ನಿಜವಾಗ್ಲೂ ನಮ್ಮ ಮಾವ 2ನೇ ಮದುವೆ ಆಗಿದ್ರಾ? ಯಾವಾಗ ಆಗಿದ್ರೋ ಗೊತ್ತಿಲ್ಲ ಕಣಮ್ಮ. ಆಲೆ ಮಕ್ಳು ಆಲೇನೆ ದೊಡ್ಡವರೇನೆ. ಅವ್ರೇನು ಚಿಕ್ಕವರಲ್ಲ. ಅಂದರೆ ಅವಾಗಲೇ ತುಂಬ ಆಲೆ ಒಂದು 20-25 ವರ್ಷದ ಹಿಂದೆನೇ ಮದುವೆ ಆಗಿದಾರಂತೆ ಸಾವುಕಾರರು ಅವ್ರನ್ನ 2ನೇ ಹೆಂಡ್ತಿನ. ನಿನಗೇನು ಹುಚ್ಚಿ ಚಿಡಿದೈತೋ ಹೆಂಗೆ? ಏನು ಮಾತಾಡ್ತಾ ಇದೀಯಾ? ನೋಡಮ್ಮ ನೇತ್ರ, ನೀನು ಎಷ್ಟೇ ನನ್ನ ಮೇಲೆ ಬೇಜಾರು ಮಾಡ್ಕೊಂಡ್ರು ಅಷ್ಟೇನೆ, ಇರೋ ಸತ್ಯನ ಹೇಳ್ತಾ ಇದ್ದೀನಿ ಅಷ್ಟೇನೆ. ನೀನು ಅದು ಎದುರಿಗೆ ಬಂದಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಇಲ್ದಿದ್ರೆ ನಾನೇನು ನಿನಗೇನು ಹೇಳ್ತಾ ಇರಲಿಲ್ಲ. ನಮ್ಮ ಗೌರಮ್ಮನ ಮಾತಾಡ್ಸ್ಕೊಂಡು ಊರಿಗೆ ಹೋಗ್ಬಿಡ್ತಿದ್ದೆ. ಏನೋ ಕಂಡಲ್ಲ ಊರಾಳು, ವಿಷಯ ಗೊತ್ತಿಲ್ಲ ನಿಮ್ಮ ಅಪ್ಪನ ಬಗ್ಗೆ ಅಂತ ಹೇಳಿ ಹೇಳ್ತಾ ಇದ್ದೀನಿ ಅಷ್ಟೇನೆ. ಏನತ್ಗೆ ಮಾವ 2ನೇ ಮದುವೆ ಆಗಿದ್ದಾರಾ? ಇದೆಲ್ಲ ಗೊತ್ತೇ ಆಗ್ಲಿಲ್ಲ ನಮ್ಗೆ. ನಿಮ್ಗೇನಾದ್ರೂ ಗೊತ್ತಿತ್ತಾ? ಸೂಜಿ, ಬಾಯಿ ಮುಚ್ಕೊಂಡು ನಿಂತ್ಕ. ಈ ಅಪ್ಪ ಹೇಳೋದು ಯಾವುದು ಸತ್ಯ ಅಲ್ಲ. ಇವನಿಗೂ ಇವನ ಹೆಂಡತಿಗೂ ನಮ್ಮ ಮೇಲೆ ದ್ವೇಷ. ನಮ್ಮ ಮನೆಯವ್ರ ಮೇಲೆ ಎಲ್ಲರ ಮೇಲೂ, ನಮ್ಮ ಅಪ್ಪನ ಮೇಲೂ, ನನ್ನ ಮೇಲೂ, ನಮ್ಮ ಅಮ್ಮನ ಮೇಲೂ, ಎಲ್ಲರ ಮೇಲೂ. ಅದಕ್ಕೆ ಹಿಂಗೆ ಸುಳ್ಳು ಹೇಳ್ತಾ ಇದ್ದಾನೆ ಅಷ್ಟೇನೆ. ನನ್ನ ಎದುರಿಸ್ಬೇಕು ಅಂತಾನೆ ಇವನು. ಹಿಂಗೆ ಸುಳ್ಳು ಹೇಳ್ಬಿಟ್ರೆ ನಾನು ಎದ್ರಿಕೊಂಡ್ಬಿಡ್ತೀನ?
ನೋಡಮ್ಮ ನೇತ್ರಮ್ಮ, ನನಗೂ ನಿಮಗೂ ಏನೂ ದ್ವೇಷ ಇಲ್ಲ. ಏನೋ ನನ್ನ ಹೆಂಡ್ತಿ ಹಳೆ ಪತ್ರ ಸಿಕ್ತು ಅಂತೇಳಿ ಆ ಕೋರ್ಟಿಗೆ ಹಾಕಿ ನಮ್ಮ 5 ಎಕರೆ ಜಮೀನ ಬಿಡಿಸ್ಕೊಂಡ್ಲು ಅಂತನ ನಿಮ್ಮ ಅಪ್ಪಯ್ಗೂ ನಿಮ್ಮ ಅಮ್ಮಯ್ಗೂ ನನ್ನ ಹೆಂಡ್ತಿ ಕಂಡ್ರೆ ಆಗಲ್ಲ, ನಿನಗೂ ಆಗಲ್ಲ. ಆದರೆ ನಿಮ್ಮ ಅಪ್ಪಯ್ಯ ನನ್ನ ಜೊತೆಗೆ ಚೆನ್ನಾಗೇ ಐತಿ, ಪಲ್ತಾಕ್ ಹೋದಾಗ ಚೆನ್ನಾಗೇ ಮಾತಾಡ್ಸುತ್ತೆ. ನನಗೇನು ಏನು ದ್ವೇಷ ಏನೂ ಇಲ್ಲ. ನಾನು ಯಾಕೆ ಸುಳ್ಳು ಹೇಳೋಣ ಹೇಳು? ನಮ್ಮಂಗಿದ್ರೆ ನಂಬು, ಬಿಡಂಗಿದ್ರೆ ಬಿಡು. ಏನೋ ಎದುರಿಗೆ ಸಿಕ್ತಲ್ಲ, ಅದಕ್ಕೆ ನಿನಗೆ ವಿಷಯ ಗೊತ್ತಿರಲ್ಲ ಅಂತೇಳಿ ಹೇಳಿದ್ದೀನಿ. ಇನ್ಮೇಲೆ ನಿನಗೆ ಸೇರಿದ್ದು ನೀನೇನಾದರೂ ಮಾಡ್ಕೊ, ನಾನು ಹೋಗ್ತೀನಿ. ನಮ್ದು 5 ಎಕರೆ ಜಮೀನ್ ಕಿತ್ಕೊಂಡಿದ್ ಸಾಲದು ಅಂತ ಹೇಳಿ ಇನ್ನ ಯಾತ್ ಕಿತ್ಕಮ್ಮಕ್ ಹಿಂಗ್ ಸುಳ್ಳು ಹೇಳ್ತಾ ಇದಾರೋ ಗಂಡ ಹೆಂಡ್ತಿನು. ಅದೇನು ಪ್ಲಾನ್ ಮಾಡ್ಕೊಂಡವ್ರೋ ಏನ್ ಖರ್ಚು, ಇನ್ನ ಯಾತ್ ಕಿತ್ಕಮ್ಮಕ್ ಬರ್ತಾರ. ಇವ್ರ ಆಟ ಏನು ನಂತಂಗ್ ನಡೆಯಲ್ಲ. ಅಯ್ಯೋ ಅತ್ತಿಗೆ, ಅವ್ರು ಹೇಳೋದು ನಿಜ ಆಗಿದ್ರು ಆಗಿರ್ಬೋದು, ಹೇಳಕ್ಕಾಗಲ್ಲ ಅಲ್ಲ. ನೀವು ನೋಡಿ, ಅವ್ರು ಹಂಗಂತ ಹೇಳಿದ ತಕ್ಷಣ ಎಳ್ಳಿಕಾಯಿ ಎಲ್ಲ ನೆಲಕ್ಕೆಲ್ಲ ಚೆಲ್ಬಿಟ್ರಲ್ಲ ಅತ್ತಿಗೆ. ತುಂಬ್ಕೊಳ್ಳಿ, ಮನೆ ಹತ್ರ ಹೋಗೋಣ ಮೊದ್ಲು. ಅಯ್ಯೋ ದೇವ್ರೆ, ನಾನ್ ನೋಡು ಆ ಸೀನಾ ನಮ್ಮ ಅಪ್ಪನ ಬಗ್ಗೆ ಹೇಳ್ತಿದಂಗೆ ನನಗೊಂಥರ ಗಾಬರಿ ಆದಂಗೊತ್ತು. ಅದಕ್ಕೆ ಕೈ ಬಿಟ್ಬಿಟ್ಟೆ, ಎಲ್ಲ ಸೆಲ್ಲೋಗ್ಬಿಟ್ವಾ. ಬಿಡು, ಇವೇನೇನೇನು ಸಕ್ಕರೆನೋ ಎಣ್ಣೆನೋ ಅಲ್ಲ, ಬಾಸ್ಕೆಮಕ್ಕಾಗಲ್ಲ ಅಂಬತ್ಕೆ. ತಗೊಳ್ಳಿ, ಮನೆ ಹತ್ರ ಹೋಗೋಣ. ಹಿಂಗೆ ಸುಳ್ಳು ಹೇಳಿ ನನ್ನ ಎದುರ್ಸಕ್ಕಂತ ಹೇಳಿ ಬಂದಿರ್ಬೇಕೇನು. ಗೌರಿ ನೋಡ್ಕೊಂಡು ಹೋಗ ನೆಪ ಮಾಡ್ಕೊಂಡು ಇವನು ಸೀನಾ. ಇವನು ಹೇಳ್ಬಿಟ್ರೆ ನಾನ್ ನಂಬಿಡ್ತೀನ. ಅತ್ತಿಗೆ, ಮನೆ ಹತ್ರ ಹೋದ್ಮೇಲೆ ಯೋಚನೆ ಮಾಡೋಣ. ಓದ್ಕೊಳ್ಳಿ, ಹೋಗೋಣ. ಅವೆಲ್ಲ ಧೂಳಾದ್ವೋ ಏನೋ ಮಣ್ಣಾಗಿದಾವೆ, ತೊಳಿಬೇಕು ಅಚ್ಚಕಟ್ಟಾಗಿ. ಎದ್ದಳಿ ಮೇಲೆ ಓದ್ಕೊಂಡು. ಮನೆಗೆ ಹೋದ ತಕ್ಷಣ ಈ ಬುಟ್ಟಿಗಳು ಅಲ್ಲಿ ಇಟ್ಬಿಟ್ಟು ನಾನೆಲ್ಲ ತೊಳೆದು ಹಚ್ಚಿ ಉಪ್ಪಿನಕಾಯಿ ಹಾಕ್ತೀನಿ. ನೀವು ನಿಮ್ ತವ್ರ ಮನೆಗೆ ಹೋಗಿ ಆ ಸೀನಣ್ಣ ಹೇಳಿರೋದು ನಿಜನ ಸುಳ್ಳ ಅಂತೇಳಿ ತಿಳ್ಕೊಂಬನ್ನಿ ಹೋಗಿ. ಸುಮ್ನೆ ಯಾಕೆ ಅನುಮಾನ? ಸುಮ್ನಿರೇ ಸೂಜಿ, ಇವನ್ ಹೇಳೋ ಮಾತು ಕಟ್ಕೊಂಡು ನಾನೇನಾದ್ರೂ ಹೋದ್ರೆ ಅಷ್ಟೇನೆ ನಮ್ಮ ಅಪ್ಪ ಅಮ್ಮಂತಾಗೆ ನಾನ್ ಬಯಸ್ಕೋಬೇಕಾಗುತ್ತೆ. ಅಲ್ಲ, ಅವನ್ ಮಾತು ನಂಬ್ಕೊಂಡು ನೀನ್ ಬಂದಿದ್ಯಲ್ಲಮ್ಮ, ನನ್ ಮೇಲೆ ಅಷ್ಟು ನಂಬಿಕೆ ಇಲ್ವಾ ಅಂತೇಳಿ ನಮ್ಮ ಅಪ್ಪಯ್ಯ ನನ್ ಮೇಲೆ ಬೇಜಾರ್ ಮಾಡ್ಕೊಂಬತ್ತೆ. ನನ್ನ ಬಗ್ಗೆ ಹಿಂಗೆಲ್ಲ ಹೆಂಗೆ ತಿಳ್ಕೊಂಡೆ ನೀನು, ಹೆಂಗ್ ನಂಬಿಟ್ಟೆ ಅಂತ ಹೇಳಿ ನನ್ನ ಮೇಲೆ ಸಿಟ್ ಮಾಡ್ಕೊಂಬತ್ತೆ ನಮ್ಮ ಅಪ್ಪ ಎಂದಿಗೂ ಅಂತ ಕೆಲಸ ಮಾಡೋದಲ್ಲ. ಸುಮ್ನಿರು. ಇವ್ರೇನೋ ಹೇಳ್ತಾರೆ ಅಂತ ಹೇಳಿ ನಾನು ಅದು ನಂಬಕ್ಕಾಗುತ್ತಾ? ನನಗೆ ನಮ್ಮ ಅಪ್ಪನ ಮೇಲೆ ಸಂಪೂರ್ಣ ನಂಬಿಕೆ ಐತಿ. ಅಂತ ಕೆಲಸ ಮಾಡಿರಲ್ಲ ನಮ್ಮ ಅಪ್ಪಯ್ಯ ಅಂತಾನ. ಇವ್ ಯಾವನ ಹೇಳ್ಬಿಟ್ಟ ತರ್ಲಾಂಡಿ ಏತ್ಲಾಂಡಿ. ಸರಿ, ನಿಮ್ಮ ಇಷ್ಟ ಆತ್ಗೆ. ಹೋಗಂಗಿದ್ರೆ ಹೋಗ್ರಿ, ಇಲ್ದಿದ್ರೆ ಉಪ್ಪಿನಕಾಯಿ ಹಾಕೋಣ ಇಬ್ರು ಸೇರ್ಕೊಂಡು. ಅಷ್ಟೇನೆ, ನಡೀರಿ ಓದ್ಕೊಂಡು. ಇನ್ನೇನ್ ಮಾಡಕ್ಕಾಗುತ್ತೆ, ಮಂತಕ್ ಹೋಗೋಣ. ಗಂಡ ಹೆಂಡ್ತಿಗೂ ಅದೇನು ಹೊಟ್ಟೆ ಕಿಚ್ಚೋ ಏನ್ ಖರ್ಚು ನಮ್ಮ ಮನೆಯವ್ರ ಮೇಲೆ. ಅವಾಗೆಲ್ಲನ ಸುಳ್ಕೆ ಸಾಕಿ ಆಸ್ತಿ ಕಿತ್ಕೊಂಡ್ರು. ಈಗೇನ್ ಕಿತ್ಕೋಬೇಕು ಅಂತಾನ ಮಾಡ್ಕೊಂಡವ್ರ ಏನೋ ಗಂಡ ಹೆಂಡ್ತಿನು. ಥೂ, ದರಿದ್ರದವು, ಬರೇ ಕಂಡರ್ ಚಿಂಬದೆ ಆತು. ಬಂದ್ಯಾ? ಸದ್ಯ ನಾನು ಏನೋ ಒಂದು ವಿಷಯ ಹೇಳಕ್ಕೆ ಅಂತೇಳಿ ಅವಾಗಿನ ಕಾಯ್ತಾ ಇದ್ದೀನಿ. ನೀವ್ ಹೇಳಿ ನೋಡಿರಿ, ಎಳ್ಳಿಕಾಯಿ ಕಿತ್ಕೊಂಬರಕ್ ಹೋಗಿದ್ದೀರಾ. ಏನ್ರಿ, ಏನ್ ವಿಷಯ? ಏನ್ ವಿಷಯ ಅಂತ ಆಮೇಲೆ ಹೇಳ್ತೀನಿ. ನೀನ್ ಯಾಕೆ ಹಂಗ್ ಬೈಕೊಂಬತ್ತಿದ್ದೆ? ಯಾರು ಏನ್ ಮಾಡಿದ್ರು? ಅವನ ಇದಾನಲ್ಲ ನಮ್ಮೂರನು, ನನ್ನ ತವ್ರ ಮನೆ, ಆ ಲಸ್ಮಕ್ಕನ ಗಂಡ, ಆ ಸೀನಪ್ಪ. ಅವನು ಏನೋ ಹೇಳ್ದ, ಇಲ್ಲದೆ ಇರೋದಲ್ಲ ನಮ್ಮ ಅಪ್ಪನ ಬಗ್ಗೆ. ಅದಕ್ಕೆ ಸಿಟ್ಟು ಬಂತು, ಅವನ ಮೇಲೆ ಬೈಕೊಂಬತ್ತಿದ್ದೆ. ನೀನ್ ಹೇಳು, ಅದೇನ್ ವಿಷಯ ಅಂತಾನೆ ಅವ್ರ ಕತೆ ಬಿಟ್ಟಾಕಿ. ಅಯ್ಯೋ ನೇತ್ರ, ಏನ್ ಹೇಳ್ದ ಅಯ್ಯಪ್ಪ? ಅಯ್ಯಪ್ಪ ಏನಾದ್ರೂ ಹೇಳಿ, ನೀನ್ ವಿಷಯ ಹೇಳು, ಅವನ ಕತೆ ಬಿಟ್ಟು. ಅದು ನೇತ್ರ ನಿಮ್ಮ ಅಪ್ಪ ಏನೋ 2ನೇ ಹೆಂಡ್ತಿನೂ ಮಕ್ಕಳು ಊರಿಗೆ ಕರ್ಕೊಂಬಂದೈತಂತೆ. ನಾನು ಪಕ್ಕದೂರಿಗೆ ಟ್ಯಾಕ್ಟ್ರಿ ತಗೊಂಡು ಮಣ್ಣು ಹೊಡಿಯಕ್ಕೆ ಹೋಗಿದ್ನಲ್ಲ, ಅಲ್ಲಿ ಆ ಹೊಲದ ಓನರು ಅಯ್ಯಪ್ಪ ಹಂಗಂತ ಮಾತಾಡ್ತಾ ಇತ್ತು. ಏನೋ ರಾಮನಳ್ಳಿ ಸಾವುಕಾರ ಸಿದ್ದಪ್ಪ ಇನ್ನೊಂದು ಮದುವೆ ಆಗಿ ಹೆಂಡ್ತಿನ ಮಕ್ಕಳು ಇವಾಗ ಊರಿಗೆ ಕರ್ಕೊಂಬಂದೇವನಂತೆ ಅಂತಾನ. ಅದನ್ನೇ ಹೇಳಕ್ಕಂತೇಳಿ ನಾನು ಅವಾಗಿಂದ ಕಾಯ್ತಾ ಇದ್ದೀನಿ. ಏನ್ರಿ, ನೀವು ಅದೇ ವಿಷಯ ಹೇಳಕ್ಕ ಬಂದಿದ್ದು? ಅಯ್ಯೋ ದೇವ್ರೆ, ಹಂಗಾದ್ರೆ ಆ ಸೀನಪ್ಪ ಹೇಳಿದ್ದು ನಿಜನಾ? ಅಯ್ಯೋ ದೇವ್ರೆ. ಅಂದ್ರೆ ಸೀನಪ್ಪನು ಇದೇ ವಿಷಯನ ಹೇಳಿದ್ದು? ಅಣ್ಣ, ನಾವು ಎಳ್ಳಿಕಾಯಿ ಹೊತ್ಕೊಂಡ್ಬರ್ಬೇಕಾರೆ ಆ ಅಣ್ಣಯ್ಯ ಊರಿಂದ ಬಂತು. ಗೌರಿ ಅಕ್ಕರ ಮನೆಗೆ ಹೋತೇನೋ, ನಾವ್ ಎದ್ರ ಕಡೆ ಸಿಕ್ಕಿದ್ ನೋಡಿ ಮಾತಾಡ್ತಿ ಹಂಗಂತ ಹೇಳ್ತು. ಅವಾಗ ಅತ್ತಿಗೆ ಅವ್ರನ್ನ ಬಾಯಿಗೆ ಬಂದಂಗೆ ಬೈದು ಕಳಿಸ್ಬಿಡ್ತು, ಸುಳ್ಳು ಹೇಳ್ತೀರಾ ಅಂತ ಹೇಳಿ. ಅದಕ್ಕೆ ಈಗ್ಲಾದ್ರೂ ಗೊತ್ತಾಯ್ತಲ್ಲ ಅವ್ರು ಹೇಳಿದ್ದು ನಿಜ ಅಂತಾನ. ನಂಬಿರ್ಲಿಲ್ಲ ಅವ್ರು ಹೇಳ್ದಾಗ. ನೋಡು, ಅಣ್ಣಯ್ಯನ ಅದೇ ವಿಚಾರನೇ ಹೇಳಕ್ ಬಂದವನಿ. ನಿಜ ಹೇಳ್ತಾ ಇದೀರ ತಾನೇ ನೀವು? ನಿಜವಾಗ್ಲೂ ನಮ್ಮಪ್ಪ ಈ 2ನೇ ಮದ್ವೆ ಆಗಿದ್ರಂತ? ಅಯ್ಯಯ್ಯೋ, ಇದೇನಪ್ಪ ಇದು? ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಸೀನಪ್ಪ ಹೇಳ್ದಾಗೂ ನಂಬಿರ್ಲಿಲ್ಲ, ನೀನ್ ಹೇಳಿದ್ರು ನನಗೆ ನಂಬಿಕೆನೇ ಬರ್ತಾ ಇಲ್ಲ. ಅಯ್ಯೋ, ನಮ್ಮಪ್ಪಯ್ಯ ಇಂಥ ಕೆಲಸ ಮಾಡಲ್ಲ ಕಣ್ರಿ. ಮಾಡಲ್ಲ ಅಂತಂದ್ರೆ ಅದು ಆಲೇನೆ ಎಷ್ಟೋ ವರ್ಷದ ಹಿಂದೆನೆ ಮದುವೆ ಆಗಿದ್ರಂತೆ. ಆದ್ರೆ ಆ ವಿಚಾರ ನಿಮ್ಮೆಲ್ಲರಿಗೂ ಗೊತ್ತಾಗ್ದಂಗೆ ಇಷ್ಟು ವರ್ಷ ನಡೆಸ್ಕೊಂಡ್ ಬಂದವ್ರ ಸಂಸಾರನ. ಈಗ ಅವ್ರೇನೋ ಊರಿಗೆ ಬಂದವ್ರಂತ, ಅವ್ರೇನೆ ಹೆಂಡ್ತಿನೂ ಮಕ್ಕಳು. ಇವಾಗ ಎಲ್ಲರಿಗೂ ಗೊತ್ತಾಗೈತಂತೆ. ನಿಮ್ಮ ಅಮ್ಮಯ್ಯ ಏನೋ ಊಟ ಮಾಡ್ದೇನೆ ಅಳ್ತಾ ಕುಕ್ಕಣೈತಂತೆ. ಹಂಗಂತ ಮಾತಾಡಾರಮ್ಮ ಎಲ್ಲ ಊರಾಗೂ ಅದೇ ಸುದ್ದಿ, ನಿಮ್ಮ ಅಪ್ಪನ ಸುದ್ದಿನೇ. ಹೌದೇನ್ರಿ? ನೀವು ನಿಜವಾಗ್ಲೂ ನಿಜ ಹೇಳ್ತಾ ಇದ್ದೀರ ತಾನೆ? ತಮಾಷೆ ಮಾಡ್ತಿಲ್ಲ ತಾನೆ? ಅಯ್ಯೋ ನೇತ್ರ, ಇಂಥ ವಿಷಯದಾಗ ಯಾರಾದ್ರೂ ತಮಾಷೆ ಮಾಡೋಕ್ಕಾಗತ್ತಾ? ನಿಜನೇ ಹೇಳ್ತಾ ಇದ್ದೀನಿ. ಹೋಗಿ ನೋಡ್ಕೊಂಡು ಅದೇನಾಗೈತಿ ಅಂತೇಳಿ ವಿಚಾರಿಸ್ಕೊಂಬ ಹೋಗು. ಅಯ್ಯಯ್ಯೋ, ಇದೇನಪ್ಪ ಇದು? ನಮ್ಮಪ್ಪ ಯಾಕಿಂತ ಕೆಲಸ ಮಾಡ್ಬಿಡ್ತು?
ನಮ್ಮಪ್ಪ ಇಂಥ ಕೆಲಸ ಮಾಡುತ್ತೆ ಅಂತಂದ್ರೆ ನನಗಂತೂ ನಂಬಕ್ಕೆ ಆಗ್ತಾ ಇಲ್ಲ. ಇಬ್ರು ಹೇಳಿರು ನನಗೆ ನಂಬಿಕೆ ಬರ್ತಾ ಇಲ್ಲ. ನಾನು ಕಣ್ಣಾರೆ ಕಂಡು ಕಿವಿಯಾರೆ ಕೇಳಿರೇನೆ ಈ ವಿಷಯ ನಂಬೋದು ನಾನು. ಈಗಲೇ ಹೋಗ್ತೀನಿ ಊರಿಗೆ, ಅದೇನಾಯ್ತು ಅಂತ ಕೇಳ್ತೀನಿ. ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಂಡು ಹೋಗ್ರಿ ಊರಿಗೆ. ಸರಿ ಕಣೆ ಸೂಜಿ, ಊರಿಗೆ ಹೋಗ್ತೀನಿ ನಾನು. ಮನೆ ಒಳಕ್ಕೂ ಬರಲ್ಲ, ಹಿಂಗೆ ಹೋಗ್ತೀನಿ. ದುಡ್ಡು ಐತಾ ಅದ್ಗೆ? ಉಪ್ಪಿನಕಾಯಿ ಮಾರಿ ದುಡ್ಡ ಇಲ್ಲೇ ಜಾಕೆಟ್ ಹಾಕಿ ಇಟ್ಕೊಂಡಿದ್ದೆ. ಒಂದ 30 ರೂಪಾಯಿ ಐತೆ, ಸಾಕು ಬಿಡು, ಬಸ್ ಚಾರ್ಜಿಗೆ ಆಗುತ್ತೆ. ಹೋಗ್ತೀನಿ ನಾನು. ನಾನು ಬರ್ಲ ನೇತ್ರ? ನೀವೇನಕ್ ಬರ್ತೀರಾ? ಅಲ್ಲೇನೇನ್ ಖುಷಿ ವಿಚಾರ ನಡೆದೈತಾ? ನಿಮ್ಮನ್ನು ಕರ್ಕೊಂಡು ಹೋಗಕ್ಕೆ ಏನು ಬೇಡ, ನೀವು ಸುಮ್ಮನೆ ಇಲ್ಲೇ ಇರ್ರಿ. ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಸರಿ ಆಯ್ತು, ನಡಿ, ಬಸ್ಸಿಗೆ ಹತ್ತಿಸ್ತೀನಿ ನಾನು ಬಂದು. ಸರಿ ಆಯ್ತು, ಬರ್ರಿ. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.